ಯದುವೀರ್ ಒಡೆಯರ್ ಮೈಸೂರಿನಲ್ಲಿ ಮುನ್ನಡೆ. ರಾಜಸ್ಥಾನದಲ್ಲಿ 14ರಲ್ಲಿ ಬಿಜೆಪಿ, 11ರಲ್ಲಿ ಕಾಂಗ್ರೆಸ್. ಅಜಿತ್, 4 ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತದೊಂದಿಗೆ ಗೆದ್ದಿದ್ದ ಬಿಜೆಪಿ ಈ ಸಲ 25ರ ಪೈಕಿ 14 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಪ್ರಹ್ಲಾದ್ ಜೋಶಿ 72,328 ಮತಗಳಿಂದ ಲೀಡ್ನಲ್ಲಿದ್ದಾರೆ. ಧಾರವಾಡ ಕ್ಷೇತ್ರ 96ರಿಂದ ಸತತವಾಗಿ ಬಿಜೆಪಿಯ ಬಳಿ ಇದೆ. ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಲೀಡನ್ನು ಹೆಚ್ಚಿಸಿಕೊಂಡಿದ್ದಾರೆ. 4-5 ಸಾವಿರ ಮತಗಳ ಲೀಡ್ನಲ್ಲಿದ್ದರು. ನಿಧಾನವಾಗಿ 19,000ದಷ್ಟು ಕನ್ಸಾಲಿಡೇಟ್ ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಅಜಿತ್, ಕಾಂಗ್ರೆಸ್ ಡಬಲ್ ಡಿಜಿಟ್ ಮುಟ್ತಾ ಇದೆ. 10 ಸೀಟ್ಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದ್ದರೆ 16 + 2 18 NDA. ಕೇರಳದ ತ್ರಿಶೂರ್ ಮತ್ತು ತಿರುವನಂತಪುರಂ 2 ಕಡೆ ಬಿಜೆಪಿ ಮುನ್ನಡೆ. ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಲೀಡ್ ಜಾಸ್ತಿ ಮಾಡಿಕೊಂಡಿದ್ದಾರೆ. ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ, ತಿರುವನಂತಪುರಂದಲ್ಲಿ ರಾಜೀವ್ ಚಂದ್ರಶೇಖರ್ ಮುನ್ನಡೆ. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಗೆ 66,000. ಬೆಂಗಳೂರು ಗ್ರಾಮಾಂತರ ಅಜಿತ್, ಡಾಕ್ಟರ್ ಮಂಜುನಾಥ್, ರಾಜೀವ್ ಚಂದ್ರಶೇಖರ್ 8,000 ಮತಗಳ ಅಂತರದಿಂದ ಮುಂದಿದ್ರೆ, ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ 37,000 ಮತಗಳ ಅಂತರದಿಂದ ಮುಂದೆ ಇದ್ದಾರೆ. ಕೇರಳದಲ್ಲಿ ಇಲ್ಲಿಯವರೆಗೆ ಬಿಜೆಪಿ ಖಾತೆಯನ್ನು ತೆರೆದಿಲ್ಲ. ಈ ಮುನ್ನಡೆಯನ್ನು ಗೆಲುವಿನ ರೂಪದಲ್ಲಿ ತೆಗೆದುಕೊಂಡು ಹೋಗ್ತಾರ? ಕೇರಳದ ತಿರುವನಂತಪುರಂ ಶಶಿ ಥರೂರ್ ವಿರುದ್ಧ ರಾಜೀವ್ ಚಂದ್ರಶೇಖರ್ಗೆ 8,000 ಮತಗಳ ಮುನ್ನಡೆ ಇದೆ. ಕೇರಳದಲ್ಲಿ ಇದುವರೆಗಿನ ಮತ ಎಣಿಕೆಯಲ್ಲಿ ಬಿಜೆಪಿಯ ವೋಟ್ 16.13%. 16.13%. ಕರ್ನಾಟಕದ ವೋಟ್ ಶೇರ್ ಒಂದ್ಸಲ ಚೆಕ್ ಮಾಡಿದ್ರೆ, ಕರ್ನಾಟಕ 28ರಲ್ಲಿ 16 ಬಿಜೆಪಿ, 2 JDS, 10 ಕಾಂಗ್ರೆಸ್. ಇದೇ ಲೀಡ್ ಪಶ್ಚಿಮ ಬಂಗಾಳದಲ್ಲಿ 10 ಸ್ಥಾನಕ್ಕೆ ಕುಸಿದ ಬಿಜೆಪಿ. ಪಶ್ಚಿಮ ಬಂಗಾಳದಲ್ಲಿ 10 ಸ್ಥಾನಕ್ಕೆ ಕುಸಿತು ಬಿಜೆಪಿ. ಕರ್ನಾಟಕದಲ್ಲಿ ಪ್ರಶಾಂತ್ ವೋಟ್ ಶೇರ್ ಕೇಳ್ತಾ ಇದ್ರಿ, 44.04% ಬಿಜೆಪಿ ಆದ್ರೆ ಕಾಂಗ್ರೆಸ್ 44.59%. ಸಮಬಲ ಅಂದ್ರೆ ಎಕ್ಸಿಟ್ ಪೋಲ್ಸ್ಗಳು 41 ಹೇಳ್ತಾ ಇದ್ವು. ಅದರ ಅರ್ಥ ಗ್ಯಾರಂಟಿಗಳಿಂದಾಗಿ ಕಾಂಗ್ರೆಸ್ 2% ಜಾಸ್ತಿ ವೋಟ್ಗಳನ್ನು ವಿಧಾನಸಭೆಗೆ ಹೋಲಿಸಿದ್ರೆ ತೆಗೆದುಕೊಂಡಿದೆ. JDS 7% ಅಂದಿದ್ರು, 8.44% ಬರ್ತಾ ಇದೆ. ಅಂದ್ರೆ ಬಿಜೆಪಿಯ ಮತ ಪ್ರಮಾಣ 48% ಅಂತಕ್ಕಂಥದ್ದನ್ನ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು. ಬಿಜೆಪಿ 3ರಿಂದ 3.5% ವೋಟ್ ಕಳೆದುಕೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ 50% ಗಳಿಸಿತ್ತು. ಅಂದ್ರೆ ಹೆಚ್ಚು ಕಡಿಮೆ 55% ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು. ಕರ್ನಾಟಕದಲ್ಲಿ ಬಿಜೆಪಿ ಪ್ಲಸ್ JDSನ ಮತ ಪ್ರಮಾಣ 52% ವರೆಗೆ ಇದೆ. ಮಲ್ಲೇಶ್ ಬಾಬು ಸ್ವಲ್ಪ ಲೀಡನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ, 6,345. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.